ಆತನಿಗೆ ಉಗ್ರರ ಜೊತೆ ನಿರಂತರ ನಂಟಿತ್ತು. ದೂರದ ಅಸ್ಸಾಂನಲ್ಲಿ ಬಾಂಬ್ ಇಟ್ಟಿದ್ದ ಆತ ಕಳ್ಳ ಬೆಕ್ಕಿನಂತೆ ಬೆಂಗಳೂರಿನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸಕ್ಕೆ ಸೇರಿದ್ದ. ಈತನ ಹೆಜ್ಜೆ ಗುರುತು ಪತ್ತೆ ಹಚ್ಚಿರೋ ಎನ್ಐಎ ಶಂಕಿತ ಉಗ್ರನ ಬೇಟೆಯಾಡಿದೆ. ಅಸ್ಸಾಂನಲ್ಲಿ ಬಾಂಬ್ ಇಟ್ಟು ಬೆಂಗಳೂರಲ್ಲಿ ಅಡಗಿದ್ದ ಕ್ರಿಮಿ. ಸೆಕ್ಯೂರಿಟಿ ಗಾರ್ಡ್ ಆಗಿದ್ದ ಶಂಕಿತ ಉಗ್ರ ಗಿರೀಶ್ ಲಾಗ್. ಬೆಂಗಳೂರಲ್ಲಿ ಯಾರು ಯಾವ್ಯಾವ ವೇಷದಲ್ಲಿ ಇರ್ತಾರೋ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಫೋಟೋದಲ್ಲಿರುವ ಈತನ ಹೆಸರು ಗಿರೀಶ್ ಬೋರಾ ಅಲಿಯಾಸ್ ಗೌತಮ್ ಬೋರಾ. ಆನೇಕಲ್ನ ಜಿಗಣಿಯ ಎಲಿಮೆಂಟಲ್ ಪಿಕ್ಚರ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿದ್ದ. ಇದೀಗ ಎನ್ಐಎ ಅಧಿಕಾರಿಗಳು ಈತನನ್ನ ಬಂಧಿಸಿದ್ದು ಈತನ ಮತ್ತೊಂದು ಮುಖವನ್ನ ಹೊರಗೆಳೆದಿದ್ದಾರೆ. ಈ ಗಿರೀಶ್ ಬೋರಾ ಕಳೆದ ಆಗಸ್ಟ್ನಲ್ಲಿ ಅಸ್ಸಾಂನ ಗುವಾಹಟಿಯಲ್ಲಿ ಐಇಡಿ ಬಾಂಬ್ಗಳನ್ನ ಇರಿಸಿ ಬೆಂಗಳೂರಲ್ಲಿ ತಲೆಮರೆಸಿಕೊಂಡಿದ್ದ. ಪತ್ನಿ ಸ್ನೇಹಿತೆ ಮೂಲಕ ಕಳೆದ ತಿಂಗಳ 10ರಂದು ಜಿಗಣಿಯ ವಡ್ಡರಪಾಳ್ಯದಲ್ಲಿ ಬಾಡಿಗೆ ಮನೆ ಪಡೆದು ವಾಸವಿದ್ದ. ಇಂದಿರಾನಗರದ F360 ಫೆಸಿಲಿಟಿ ಸರ್ವಿಸ್ ಏಜೆನ್ಸಿ ಮೂಲಕ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಪಡೆದಿದ್ದ. ಆದರೀಗ ಸ್ಥಳೀಯ ಪೊಲೀಸರ ನೆರವಿನಿಂದ ಎನ್ಐಎ ಪಡೆ ಗಿರೀಶ್ ಅಲಿಯಾಸ್ ಗೌತಮ್ನನ್ನ ಬೇಟೆಯಾಡಿದೆ. तुमका दोस्त है गिरीश बोरा? मेरा बिहार है, उसका आसाम है. मैं इधर 1 ईयर से हूँ, वो अभी आया है. उसको बात किया था तो काम करेंगे. मैं थोड़ी उसका तुम्हारे साथ काम किए हैं ना उधर? वो नहीं पता है ना, कोई बताएगा कि मैं क्या करके आया हूँ. ಈ ಗಿರೀಶ್ ಬೋರನ ಉಗ್ರ ಚಟುವಟಿಕೆಯೇ ಬೆಚ್ಚಿ ಬೀಳಿಸುವಂತಿದೆ. ಅಸ್ಸಾಂನ ಉಲ್ಫಾ ಉಗ್ರ ಸಂಘಟನೆಯ ಅಭಿಷೇಕ್ ಗುಹಾ ಸಹಚರನಾಗಿದ್ದ ಗಿರೀಶ್ ಬೋರಾ ಉಗ್ರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದ. ಕಳೆದ ಆಗಸ್ಟ್ ತಿಂಗಳಿನಲ್ಲಿ 5 ಲಕ್ಷ ಹಣ ಪಡೆದು ರೈಲ್ವೆ ಟ್ರ್ಯಾಕ್, ಪಾರ್ಕ್ ಸೇರಿದಂತೆ 5 ಕಡೆ ಐಇಡಿ ಬಾಂಬ್ಗಳನ್ನ ಇಟ್ಟು ಪರಾರಿಯಾಗಿದ್ದ. ಆದರೆ ಎಲ್ಲಿಯೂ ಸ್ಫೋಟ ಸಂಭವಿಸಿರಲಿಲ್ಲ. ಉಲ್ಫಾ ಸಂಘಟನೆ ಉಗ್ರರು 26 ಕಡೆ ಐಇಡಿ ಬಾಂಬ್ ಇಟ್ಟಿದ್ದು ಯಾವುದೇ ಬಾಂಬ್ ಸ್ಫೋಟಗೊಂಡಿಲ್ಲ ಅಂತ ಪತ್ರಿಕಾ ಹೇಳಿಕೆ ನೀಡಿದ್ರು. ಬಳಿಕ ಎನ್ಐಎ ಟೀಮ್ ಉಲ್ಫಾ ಉಗ್ರರ ಶಿಕಾರಿಗೆ ಇಳಿದಿದ್ದು ಬೆಂಗಳೂರಿನಲ್ಲಿ ಶಂಕಿತ ಉಲ್ಫಾ ಉಗ್ರ ಗಿರೀಶ್ನನ್ನ ಬಂಧಿಸಿದ್ದಾರೆ. ಹೆಚ್ಚಿನ ವಿಚಾರಣೆಗಾಗಿ ಸ್ಥಳೀಯ ನ್ಯಾಯಾಲಯದಲ್ಲಿ ಟ್ರಾನ್ಸಿಸ್ಟ್ ವಾರೆಂಟ್ ಪಡೆದು ಅಸ್ಸಾಂಗೆ ಕರೆದೊಯ್ದಿದ್ದಾರೆ. ಒಟ್ಟಿನಲ್ಲಿ ಬೆಂಗಳೂರು ಹೊರವಲಯದ ಕೈಗಾರಿಕಾ ಪ್ರದೇಶಗಳು ಉಗ್ರರ ಅಡಗು ತಾಣಗಳಾಗ್ತಿದೆಯಾ ಅನ್ನೋ ಪ್ರಶ್ನೆ ಮೂಡಿದೆ. ಸ್ಥಳೀಯ ಪೊಲೀಸರು ಹೊರ ರಾಜ್ಯಗಳಿಂದ ವಲಸೆ ಬಂದವರ ಮೇಲೆ ಹದ್ದಿನ ಕಣ್ಣಿಡಬೇಕಿದೆ. ರಾಮು, TV9, ಆನೇಕಲ್.